ಇತ್ತು. ಕ್ರಿಶ್ಚಿಯನ್ ವ್ಯಕ್ತಿ ಜೊತೆಯಲ್ಲಿ ಹೋಗಿದ್ಲು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮಂಡ್ಯ ಮಹಿಳೆಯ ಅಣ್ಣ ಶಿವಕೆಂಪಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ಅನೇಕ ಆರೋಪಗಳು, ಷಡ್ಯಂತ್ರಗಳು ನಡೀತಾ ಇದೆ ಅಂತ ಕಳೆದ ಅನೇಕ ತಿಂಗಳುಗಳಿಂದ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. ಕೆಲವೇ ವಾರಗಳ ಹಿಂದಷ್ಟೇ ಓರ್ವ ಮುಸುಕುದಾರಿ ಮಹಿಳೆ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆಯಾಗುವಂತ ಹಿಂದಿನ ದಿನ ನಾನು ಆಕೆಯನ್ನ ನೋಡಿದ್ದೆ. ಒಂದಿಷ್ಟು ಜನ ಯುವಕರು ಬೈಕ್ಗಳಲ್ಲಿ ಬಂದಿದ್ರು. ಇದು ಕಣ್ಣಾರೆ ನಾನು ನೋಡಿದ್ದೇನೆ. ಏನೇನು ಘಟನೆ ನಡೆದಿದೆ ಅಂತ ವಿಚಾರವನ್ನ ವಿವರವಾಗಿ ರಿಪಬ್ಲಿಕ್ ಕನ್ನಡದ ಜೊತೆ ಹಂಚಿಕೊಂಡಿದ್ರು. ಆದ್ರೆ ಈ ಸದ್ಯದ ಮಟ್ಟಿಗೆ ಆ ಮಹಿಳೆ ಹೇಳ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸತ್ಯ, ಆ ಮಹಿಳೆ ನಿಜವಾಗಿಯೂ ಧರ್ಮಸ್ಥಳದಲ್ಲಿ ನಡೆದ ಘಟನೆಯನ್ನ ನೋಡಿದ್ರ ಅಥವಾ ಅವರು ಕೂಡ ಷಡ್ಯಂತ್ರದ ಒಂದು ಭಾಗವ, ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ. ಅವರ ದೂರದ ಸಂಬಂಧಿಕರು, ಕುಟುಂಬಸ್ಥರು ಅಥವಾ ಅವ್ರನ್ನ ಹತ್ತಿರದಿಂದ ನೋಡಿದವರು, ಖುದ್ದು ಅವರ ಸ್ವಂತ ಬ್ರದರ್. ಸರ್, ಅವರು ಹೆಸರನ್ನ ಎಲ್ಲೂ ಹೇಳ್ಕೊಳ್ಳಿಲ್ಲ, ಮುಖವನ್ನ ತೋರಿಸಲಿಲ್ಲ. ಅಲ್ಲ, ನಮಗೆ ಹೆಸರು ಗೊತ್ತಿದೆ. ನಮಗೆ ಹೆಸರು ಕೆಂಪಮ್ಮನವರು. ಕೆಂಪಮ್ಮ ಅಂತ ಅವರು ತುಂಬಾ ಇನೋಸೆಂಟ್. ಕೆಂಪಮ್ಮ ಅನ್ನೋರು ಬೇರೆ, ಅವರು ನನ್ನ ಮೊದಲನೇ ತಂಗಿ. ಇವ್ರ ಹೆಸರು ಎರಡು ಹೆಸರಿದೆ. ಒಂದು ಪಾರ್ವತಿ ಅಂತ, ಇನ್ನೊಂದು ವೈಎಲ್ ಚಿಕ್ಕಂಪಮ್ಮ ಅಂತ. ಇವರು ಎರಡು ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಕೆಂಪಮ್ಮ ಅನ್ನೋ ಹೆಸರು ಸುಳ್ಳು. ಅವರು ನನ್ನ ಮೊದಲನೇ ತಂಗಿ, ಇನೋಸೆಂಟ್, ಅನ್ಎಜುಕೇಟೆಡ್. ಅವರು ಇದರಲ್ಲಿದ್ದಾರೆ, ಅನೂರಲ್ಲಿದ್ದಾರೆ. ಅವರು ಕೊಳ್ಳೇಗಾಲ ತಾಲೂಕು ಅನೂರಲ್ಲಿ ಅವಳ ಮಗಳು ಕೊಟ್ಟಿದ್ದಾರೆ. ಅವರಲ್ಲಿ ಪಾಪ ಮಗಳ ಜೊತೆ ಜೀವನ ಮಾಡ್ಕೊಂಡಿದ್ದಾರೆ. ಈ ನೀವು ಹೇಳ್ತಾ ಇರುವಂತ ಹೆಸರು ವೈಎಲ್ ಚಿಕ್ಕಂಪಮ್ಮ ಅಂತ ಒಂದ್ ಹೆಸರು, ಎರಡು ಹೆಸರು ಪಾರ್ವತಿ ಅಂತ. ಯಾವಾಗ್ಲೂ ಆ ಅಮ್ಮ ಎರಡು ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಸರ್, ಆ ವಿಡಿಯೋವನ್ನ ನೀವು ಕೂಡ ನೋಡಿರ್ತೀರಿ. ಅವರು ಮಾತಾಡುವಂತ ವಿಚಾರನ ನಾನು ನೋಡಿಲ್ಲ, ಮಾಧ್ಯಮದಲ್ಲಿ ನೋಡಿಲ್ಲ. ಬಟ್ ವಿಚಾರ ನನ್ಗೊಬ್ರು ಮೈಸೂರಿಂದ ಒಡನಾಡಿ ಸಂಸ್ಥೆ ಅಂತ ಹೇಳ್ಕೊಂಡು ನನಗೊಂದು ಫೋನ್ ಮಾಡಿದ್ರು. ಸರ್, ಈ ವೈಎಲ್ ಚಿಕ್ಕಂಪಮ್ಮ ನಿಮ್ಗೆ ಏನಾಗಬೇಕು, ಅವ್ರ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿದ್ರು. ಇಲ್ಲಪ್ಪ, ಅವರು ಸುಮಾರು 1980ನೇ ಇಸ್ವಿಯಿಂದ ನಂತರದ ದಿನಗಳಲ್ಲಿ ಅಮ್ಮ ಯಾರೋ ಒಬ್ಬರು ಸಣ್ಣ ಕೃಷ್ಣಪಿಳ್ಳೆ, ಮಂಗಳಾಪುರ ಡಿಸ್ಟಿಕ್ ಪಂತಲ್ಕೋಡು ಅನ್ನೋ ಊರಿನಿಂದ ವ್ಯಕ್ತಿ ಇಲ್ಲೆಲ್ಲ ಗಾರೆ ಕೆಲಸ ಮಾಡ್ಕೊಂಡಿದ್ದವ್ರನ್ನ ಪ್ರೀತಿ ಮಾಡಿ ಮನೆ ಬಿಟ್ಟೋದಂತವ್ರು. ಅವತ್ತಿಂದ ಇಲ್ಲಿವರೆಗೂ ಅವ್ರಿಗೂ ನಮಗೂ ಯಾವುದೇ ವೈಯಕ್ತಿಕ ಸಂಬಂಧ ಇಲ್ಲ. ಸರ್, ಈಗ ಒಂದೆರಡು ವಿಚಾರಗಳು. ಅವ್ರು ಹೇಳ್ತಾರೆ, ಸೌಜನ್ಯ ಕೊಲೆಯಾಗಕ್ಕೂ ಮೊದಲು ನಾನು ನೋಡಿದ್ದೆ, ನಮ್ಮ ತಾಯಿಯನ್ನ ಅಲ್ಲಿ ಪ್ರಕೃತಿ ಚಿಕಿತ್ಸೆ ನೋಡ್ಬೇಕಿತ್ತು, ನನಗೆ ಚರ್ಮದ ಸಮಸ್ಯೆ ಇತ್ತು, ಅಲ್ಲಿಗೆ ಹೋಗಿ ಕಾಯ್ತಿದ್ದೆ ಅಂತಾರೆ. ಮತ್ತೊಂದು ಭಾಗದಲ್ಲಿ ಅಲ್ಲಿ CCTV ಇತ್ತು, ಹುಡುಗರೆಲ್ಲ ಬಂದಿದ್ರು, ಬೈಕಲ್ಲ ನೋಡಿದೆ ಅಂದಾಗ ಪ್ರಶ್ನೆ ಮಾಡ್ತಾರೆ. ನಮ್ಮ ರಿಪೋರ್ಟರ್ ಕೂಡ ಪ್ರಶ್ನೆ ಮಾಡಿದಾಗ, ಇಲ್ಲ, ನಮ್ಮ ತಾಯಿ ಪ್ರಕೃತಿಯ ಕರೆಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಸುತ್ತಮುತ್ತ ಜಾಗ ಪರಿಶೀಲನೆ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಅಲ್ಲಿಗೆ ನೀವು ಹೇಳುವಂತ ದೂರ ಆಗಿದ್ದಾರೆ ಕುಟುಂಬದಿಂದ. ಅವ್ರು ಹೇಳೋ ಪ್ರಕಾರ ತಾಯಿಯನ್ನು ಕರೆದುಕೊಂಡು ಧರ್ಮಸ್ಥಳಕ್ಕೆ ಉಜಿರೆಗೆ ಹೋಗಿದೆ ಅಂತಾರೆ. ಸರ್, ನಮ್ಮ ತಂದೆ ತಾಯಿ ಎಲ್ಲಾ ಮಕ್ಕಳಿಗೂ ತಂದೆ ತಾಯಿ ಈಕ್ವಲ್ ಆಫ್ ಗಾಡ್. ಬಟ್ ನಮ್ಮ ತಂದೆ ತಾಯಿ ತುಂಬಾ ಇನ್ನೋಸೆಂಟು, ಬಡವರು, ಗ್ರಾಮಾಂತರ ಪ್ರದೇಶದಲ್ಲಿ ಎಡಮಾರನಹಳ್ಳಿ ಅಂತ, ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಎಡಮಾರನಹಳ್ಳಿ ಗ್ರಾಮ, ತುಂಬಾ ಬಡ ಕುಟುಂಬದಲ್ಲಿ ಅಂತ ಬಂದಂತವರು. ಅವರು ಪಾಪ ಪ್ರವಾಸ ಮಾಡೋದಾಗ್ಲಿ, ಹೊರಗಡೆ ಸುತ್ತಾಡುವಂತ ಅಭ್ಯಾಸ ಇಟ್ಕೊಂಡಿಲ್ಲ. ಇಲ್ಲ, ಅವ್ರ ಆತರ ಇಟ್ಕೊಂಡಿಲ್ಲ. ಅವತ್ತಿನ ಪರಿಸ್ಥಿತಿಯಲ್ಲಿ ಅವ್ರು ಜೀವನ ಮಾಡೋದೇ ತುಂಬಾ ಕಷ್ಟ ಇತ್ತು. ನಾನೇನೋ ಇಲಾಖೆಗೆ ಸೇರಿದ್ಮೇಲೆ ಅಷ್ಟು ನಮ್ಮ ತಂದೆ ತೀರೋಗಿ 21 ವರ್ಷ ಆಯ್ತು. ನಮ್ಮ ತಂದೆ ತೀರೋಗಿ 21 ವರ್ಷ ಆಯ್ತು. ಆವಾಗ ನಾವು ಸಂಬಳಕ್ಕೆ ಸೇರ್ಕೊಂಡಿದ್ದು 300 ರೂಪಾಯಿಗೆ. ನಾವು ಜೀವನನೇ ತುಂಬಾ ಕಷ್ಟ ಇತ್ತು. ಪ್ರವಾಸ ಮಾಡುವಂತ ಶಕ್ತಿ ನಮಗೆ ಇರಲಿಲ್ಲ ಆಗ. ಅವೆಲ್ಲ ಸುಳ್ಳು. ಇವಳು ಹೋಗಿರ್ಬೋದು, ಬಂದಿರ್ಬೋದು, ಇನ್ಕ್ಲೂಡಿಂಗ್ ನಮ್ಮ ತಂದೆ ತಾಯಿ ಹೋಗಿದ್ರು, ಅವ್ರ ಜೊತೆ ಹೋಗಿದ್ದೆ ಅನ್ನೋದು ಶುದ್ಧ ಸುಳ್ಳು. ಈ ಮಹಿಳೆಯ ವಿರುದ್ಧವೂ ಕೂಡ ಒಂದಿಷ್ಟು ಪ್ರಕರಣಗಳು, ಕೇಸ್ಗಳು ದಾಖಲಾಗಿದ್ದಾವೆ ಅಂತ ಮಾಹಿತಿ. ಸರ್, 16-17 ವರ್ಷ ಗಂಟ ಅಮ್ಮ ಚೆನ್ನಾಗಿದ್ರು. ನಮ್ಮನ್ನು ಯಾವಾಗ ಬಿಟ್ಟು ಇವರು ಹೊರಗಡೆ ಹೋದ್ರು, ಆಮೇಲೆ ಕ್ರಿಮಿನಲ್ ಮೈಂಡ್ ಗೊತ್ತಾಯ್ತಾ. ತುಂಬಾ ಕ್ರಿಮಿನಲ್ ಬುದ್ಧಿ ಇದೆ, ಕ್ರಿಮಿನಲ್ ಮೈಂಡ್, ಕ್ರಿಮಿನಲ್ ನೇಚರು, ವಾಕ್ಚಾತುರ್ಯ ಇದೆ. ಎಲ್ಲ ಸಂಘಗಳ ಸಂಸ್ಥೆಗಳ ಜೊತೆ, ಮಹಿಳಾ ಸಂಸ್ಥೆಗಳ ಜೊತೆ ಓಡಾಡ್ತಾರೆ, ಎಲ್ಲ ಸುತ್ತಾಡ್ತಾರೆ, ಮಾಡ್ತಾರೆ. ಬೆಂಗಳೂರು, ಮೈಸೂರು, ಮಂಡ್ಯ
ಇದು ಇಡೀ ಕರ್ನಾಟಕದಾದ್ಯಂತ ಓಡಾಡ್ತಾರೆ. ಅವರು ಕೇರಳ ಎಲ್ಲ ಸುತ್ತಾಡಿದ್ದಾರೆ. ತುಂಬಾ ಬುದ್ಧಿವಂತೆ ಅವಳು, ಚಾಕುಚಕ್ಯತೆ ಇದೆ. ಹೇಳ್ದಲ್ಲ, ಕ್ರಿಯೇಟಿವ್ ಅಂಡ್ ಕ್ರಿಮಿನಲ್ ಮೈಂಡ್. ಯಾವ ಕಾರಣಕ್ಕೆ ಈ ಒಂದು ಧರ್ಮಸ್ಥಳದ ವಿರುದ್ಧ ಮಾತನಾಡಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಅಂದ್ರೆ ಈಗ ನಿಮ್ಮಿಂದ ದೂರ ಆಗಿದ್ದಾರೆ, ಜನರಲ್ ಆಗಿ ನಿಮ್ಮ ಜೊತೆಲಿ ಇದ್ದವರಾಗಿರೋದ್ರೆ ಸುಮಾರು 15-16 ವರ್ಷ ಜೊತೆಲಿ ನೋಡಿದೀರಾ ಅಂದಾಗ ಅವರ ಹಾವ ಭಾವ ಇರುತ್ತೆ, ಅದ್ರ ಜೊತೆಗೆ ಒಂದಿಷ್ಟು ಆಟಿಟ್ಯೂಡ್ ಇರುತ್ತೆ, ಮೈಂಡ್ ಸೆಟ್ ಇರುತ್ತೆ. ಏನಾಗಿತ್ತು ಸರ್? 16 ವರ್ಷ ಗಂಟ ಮಕ್ಕಳವು. ಯಾವಾಗ ಅವಳು ಹೊರಗಡೆ ಹೋದ್ಲು ಅವತ್ತಿಂದ ದಿಸ್ ಕ್ರಿಮಿನಲ್ ಮೈಂಡ್. ಆದ್ರೂ ನಾನು ನಮ್ ಜೊತೆಲಿ ಇಲ್ಲದೆ ಇದ್ರು ಕೂಡ ಒಂದು ಸಂಬಂಧ ಅಂದ್ಮೇಲೆ ವಿಚಾರ ಯಾರು ಮುಟ್ಟಿಸ್ತಾರೆ, ತಿಳ್ಕೊತ ನೀವು ಬಂದ್ರಿ. ಅದೇ ರೀತಿ ಯಾವ್ದಾರ ಕೃತ್ಯ ನಡೆದಾಗ, ಘಟನೆ ನಡೆದಾಗ, ಒಳ್ಳೆ ಕೆಟ್ಟದ್ ನಡೆದಾಗ ಯಾರು ಬಂದು ನಮ್ಮನ್ನು ವಿಚಾರ ಮಾಡ್ತಾರೆ. ನೀವು ಅವ್ರ ಬ್ರದರ್ ಅಂತೆ, ಏನ್ ಸಮಾಚಾರ ಅಂತ ಕೇಳ್ತಾರೆ. ಯಾವ್ದೋ ಒಂದು ಕಂಪ್ಲೇಂಟ್ ಆಯ್ತು, ನಮ್ಗೆ ವಿಚಾರ ಮಾಡ್ತಾರೆ. ಏನ್ ಸಹ ಸ್ವಲ್ಪ ಬುದ್ಧಿ ಹೇಳಿ, ತಿಳುವಳಿಕೆ ಹೇಳಿ, ಈ ತರ ಸರಿ ಇಲ್ಲ ಅಂತ ಯಾರು ವಿಚಾರ ಮುಟ್ಟಿಸ್ತಾರೆ ನಮಗೆ. ಹಾಗಾಗಿ ಅವಳ ಬಗ್ಗೆ ಒಳ್ಳೆ ಒಪಿನಿಯನ್, ನಮಗೆ ಸಮಾಜಕ್ಕೂ ಒಳ್ಳೆ ಒಪಿನಿಯನ್ ಇಲ್ಲ, ವೈಯಕ್ತಿಕವಾಗಿ ನಮ್ಗೆ ನಮ್ಮ ಕುಟುಂಬಕ್ಕೆ ಪೂರ್ಣ ಒಳ್ಳೆ ಒಪಿನಿಯನ್ ಇಲ್ಲ. ಈ ವಿಡಿಯೋ ತೋರಿಸ್ತಾ ಇದೀನಿ ಸರ್. ಈ ಮುಸುಕುದಾರಿ ಲೇಡಿ ಅವತ್ತು ಮಾತಾಡಿದಾಗ ಅವರ ವಾಯ್ಸ್ 2-3 ಸೆಕೆಂಡ್ ಅಬ್ಸರ್ವ್ ಮಾಡಿದೆ. ಆಮೇಲೆ ಏನಾಯ್ತು, ಅದು ಹುಡುಗಿ ಕಿಚ್ಕೊಂಡು ಹುಡುಗಿ ಕೈ ನುಲ್ಸಿದ್ರಲ್ಲ, ಮುಂದಕ್ಕೆ ಪಾಸ್ ಆದ ನೋಡಿದ್ರು. ಆವಾಗ ಅಮ್ಮ ನೀವು ಬನ್ನಿ ನಾನು ಹೋಗ್ತೀನಿ ಅಂತ ಓಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವರು ನುಲ್ಸ್ಬಿಟ್ಟು ಹುಡುಗಿ ಕೆಳಗೆ ಏನೋ ಬೀಳ್ತು, ಬಗ್ಗುದ್ಲು ಹುಡುಗಿ. ಅಷ್ಟರೊಳಗೆ ಅದೇನಾಯ್ತು, ಹುಡುಗಿ ಸೌಂಡ್ ನಿಂತೋಯ್ತು. ಆಮೇಲೆ ಅವ್ರು ಕಾರ್ ಒಳಗೆ ಹಾಕೊಂಡಿದ್ದಾರೆ. ಆಗ ಕಾರು ಪಾಸ್ ಆಗೋಯ್ತು. ನಾನು ಅದನ್ನ ರೀಚ್ ಮಾಡಕ್ ಆಗ್ಲಿಲ್ಲ. ನೀವೀಗ ಆ ಹುಡುಗಿ ನಡ್ಕೊಂಡು ಬರೋದೆಲ್ಲ ನೋಡಿದೀನಿ. ಆ ನಂತರ ಆ ಹುಡುಗಿನ ಹಿಂದೆ ಕೈ ಕಟ್ಟಿ ಆಗ ಆ ಹುಡುಗಿನ ಎತ್ಕೊಂಡು ಹೋಗಿರೋದು ಎಲ್ಲ ನೋಡಿದೀನಿ ಅಲ್ವಾ? ನಾನೀಗ ಒಂದ್ ಫೋಟೋ ತೋರಿಸ್ತೀನಿ, ಆ ಹುಡುಗಿ ಅಂತ ಐಡೆಂಟಿಫೈ ಮಾಡ್ತೀನಿ. ಇದೇ ಹುಡುಗಿನ ನನ್ನ ಸೋದರತೆ ಅಲ್ಲಿಗೆ ಜ್ಯೋತಿ ಅನ್ನೋ ಒಂದು ಹೆಸರನ್ನ ಹೇಳ್ತಾರೆ, ಸೋದರತೆ. ಆ ಹುಡುಗಿ ಸೊತ್ತೋಗಿದೆ. ಈಗ ಸೊತ್ತೋಗಿರೋ ಹೆಸರು ತಗೊಂಡು ದುರುಪಯೋಗ ಮಾಡ್ಕೋತಾ ಇದ್ದಾಳೆ ಇವಳು. ಸೊತ್ತೋಗಿರೋ ಹುಡುಗಿ ಹೆಸರು ತಗೊಂಡು ದುರುಪಯೋಗ. ಹುಡುಗಿ ತುಂಬಾ ದಿವಸ ಆಯ್ತು ಸೊತ್ತೋಗಿ, ಗೊತ್ತಾಯ್ತಾ? ಅದೇ ರೀತಿ ಇತ್ತು ಅಂತ ಆ ವಿಚಾರ ಬೇರೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಈಗ ಅವಳನ್ನ ಕೇಳೋ ಪ್ರಶ್ನೆ ನಿಮ್ಮನ್ನೇ ಕೇಳ್ತೀನಿ ನಾನು. ಇಲ್ಲಿ ಯಾರು ಒಂದ್ ಸಣ್ಣ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಜನ ಕೂಕೋತಾರೆ, ಓಡಾಡ್ತಾರೆ, ಪಬ್ಲಿಕ್ ಅನ್ನು ಕರೀತಾರೆ, ಗಾಬರಿ ಮಾಡ್ಕೋತಾರೆ. ಯಾಕೆ ಅವಳಲ್ಲಿ ಗಾಬರಿ ಮಾಡ್ಕೊಳ್ಳಿಲ್ಲ? ಸುತ್ತಮುತ್ತ ಜನಕ್ಕೆ ಯಾಕೆ ಕರೀಲಿಲ್ಲ? ಒಳ್ಳೆ ನಂತರ ದಿನದಲ್ಲಿ ನಂತರ ಅಲ್ಲಿ ಹೋಗಿ ಲೋಕಲ್ನವ್ರಿಗೆ ಸರ್ ಹಿಂಗಾಗೋಯ್ತು, ಯಾವ್ದೋ ಒಂದು ಹೆಣ್ಮಗುಗೆ ಹಿಂಗಾಯ್ತು, ಸಾಕಾರ ಹೋಗಿ ಕಾಪಾಡಿ ಅಂತ ಯಾಕೆ ಹೇಳಲಿಲ್ಲ? ಅಲ್ಲೂ ಬೇಡ, ಒಳ್ಳೆ ಕನ್ಸರ್ಟ್ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿ ಕಂಪ್ಲೇಂಟ್ ಮಾಡಲಿಲ್ಲ? ಬೇಡ, ಅಲ್ಲಿ ಇದ್ದವ್ರು ಯಾರೋ ಪೊಲೀಸ್ನವ್ರ ಜೊತೆ ಒಬ್ಬರ ಜೊತೆ ನಾವು ಹೇಳ್ಬೋದಿತ್ತಲ್ಲ. ದಟ್ ಇಸ್ ಕ್ರಿಯೇಟಿವ್ ಮೈಂಡ್. ಹೇಳ್ದಲ್ಲ, ಇವಳು ತುಂಬಾ ಕ್ರಿಮಿನಲ್ ಇದ್ದಾಳೆ, ಕ್ರಿಯೇಟಿವ್ ಮೈಂಡ್ ಇದ್ದಾಳೆ. ಇವಳು ಇಲ್ಲ ಸಾಕಷ್ಟು ಅಕ್ಕಪಕ್ಕದವ್ರ ಜೊತೆ ಜಗಳ ಮಾಡ್ಕೊಳ್ಳೋದು, ಯಾರು ಬುದ್ಧಿ ಹೇಳೋದ್ರ ಜೊತೆ ಜಗಳ ಮಾಡೋದು, ಮತ್ತೆ ಯಾರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವಳು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಅವ್ರ ಮೇಲೆ ಅಲಿಗೇಷನ್ ಮಾಡೋದು. ಈವನ್ ಸಣ್ಣ ಪೊಲೀಸ್ ಸ್ಟೇಷನ್ ಹೇಳಿದ್ರೆ ರಾಷ್ಟ್ರಪತಿವರೆಗೂ ದೂರು ಕೊಡುವಂತ ನೇಚರ್ ಇದೆ. ಹೌದು. ಯಾರು ಇರ್ಬೋದು ಅನ್ಸುತ್ತೆ ಸರ್ ಅವ್ರ ಹಿಂದೆ? ಯಾಕಂದ್ರೆ ಇಷ್ಟು ವ್ಯವಸ್ಥಿತವಾಗಿ, ಇಷ್ಟು ತೂಕಬದ್ಧವಾಗಿ, ತರ್ಕಬದ್ಧವಾಗಿ ಮಾತಾಡ್ತಾರೆ ಅಂದ್ರೆ ನನಗೆ ಎಷ್ಟಕ್ಕೆ ಅನ್ಸುತ್ತೆ ಸರ್, ಈ ತರ ಎಲ್ಲ ಮಾಡಿ ಸ್ವಲ್ಪ ಸೈಕೋ ಆಗಿರ್ಬೋದು ಅಂತ ಒಂದು ಅನ್ಸುತ್ತೆ. ಎರಡನೇದು, ಯಾರೋ ಅಕ್ರಮ ಲಾಭ ಮಾಡ್ಕೊಳ್ಳೋಕೋಸ್ಕರ ಅಥವಾ ಇವಳಿಗೂ ಅಕ್ರಮವಾಗೇನೋ ಆಮಿಷ ಒಡ್ಡಿ ಈ ತರ ಮೈಂಡ್ ಬ್ಲೋ ಮಾಡಿ ಬರುವುದು ಅಂತ ನನಗನ್ಸುತ್ತೆ. ಈಗ ನೀವು ಈ ವಿಚಾರಗಳು ಗೊತ್ತಾದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಯಾವತ್ತೂ ಹೋಗ್ಲಿ, ಯಾಕಂದ್ರೆ ಕುಟುಂಬ ಅಂತ ಬರುತ್ತಲ್ಲ ಸರ್? ಇಲ್ಲ, ಕುಟುಂಬ ಅಂತ ಬಂದ್ರೂ ಕೂಡ ನಾನು ನಿಮ್ಮ ವಿರುದ್ಧ ನಿಂತ್ಕೊಂಡಾಗ ನಿಮ್ಮನ್ನು ಮತ್ತೆ ನೀವು ನನ್ನೇನು ಮಾತಾಡ್ಸಲ್ಲ. ಆ ತರ ನೇಚರ್ ಅವ್ರದ್ದು. ಅವಳು ನಾವು ಯಾವಾಗ ಇವತ್ತು ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ಗೆ ಸ್ವಲ್ಪ ಇವತ್ತು ಮಾನ್ಯತೆ ಇದ್ರು ಕೂಡ ಅವತ್ತು ಮಾನ್ಯತೆ ಇರಲಿಲ್ಲ. ಅವತ್ತಿರ್ಲಿಲ್ಲ, ನಾವು ಸ್ವಲ್ಪ ಸ್ಟ್ರಿಕ್ಟ್ ಇದ್ದು. ಅವತ್ತು ಮರ್ಡರ್ ಮಾಡುವಂತ ಎಷ್ಟೋ ಆಗಿವೆ. ಇಂಟ್ರಿ ಕ್ಯಾಸ್ಟ್ ಮದುವೆ ಆದಂತ ಹೆಣ್ಮಕ್ಳನ್ನ ಗಂಡ್ಮಕ್ಳನ್ನ ಮರ್ಡರ್ ಮಾಡಿರುವಂತ ಸನ್ನಿವೇಶಗಳಿದಾವೆ. ಅವತ್ತು ಅಂತ ಪರಿಸ್ಥಿತಿ ಇತ್ತು. ಅಂತ ಸಂದರ್ಭದಲ್ಲಿ ಅವಳು ಮದುವೆ ಮಾಡ್ಕೊಂಡು ಇಲ್ಲಿ ಇರ್ಲಿಲ್ಲ, ಕೇರಳ ಕೊಟ್ಟೋಗಿದ್ಲು. ಕೇರಳದಲ್ಲಿ ಇದ್ದು 5-6 ವರ್ಷ, 80-81 ಕೇರಳದಲ್ಲಿ ಇದ್ಲು ಅವಳು. 85-86 ಪುನಃ ಮಂಡ್ಯ ಬಂದ ವರ್ಷಕ್ಕೆ 2 ಹೆಣ್ಮಕ್ಳಾಗಿತ್ತು. ಆಗ ಕೂಡ ಇಲ್ಲಿ ಕೊತ್ತತ್ತಿಲ್ಲಿ ಯಾವುದೋ ತಿಮ್ಮೇಗೌಡ ಅನ್ನೋ ಮನೇಲಿ ಬಾಡಿಗೆಗಿದ್ಲು. ಅಲ್ಲೇನ ಗಂಡನಿಗೆ ಚಾಕು ಹಾಕಿ ರೂರಲ್ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಯ್ತು. ಆ ಕೇಸಲ್ಲಿ ಅಂಡರ್ ಟ್ರಯಲ್ ಜೈಸಲ್ಲಿದ್ಲು. ಆಮೇಲೆ ಬಳ್ಳಾರಿಯಲ್ಲಿದ್ಲು. ಬಳ್ಳಾರಿ ಜೈಲಲ್ಲಿ ಅಲ್ಲಿ ಏನಾಗ್ತದೆ ಅಂದ್ರೆ ಮಹಿಳೆಯರಿಗೆ ಟ್ರಯಲ್ ಕಾಲೇ ಇದ್ರೂ ಕೂಡ ಅವ್ರು ಕೇಳ್ಕೊಂಡ್ರೆ ಸಾಂತ್ವನ ಕೇಂದ್ರಕ್ಕೆ ಹಾಕ್ತಾರೆ. ಯಾವ್ದೋ ಸಾಂತ್ವನ ಕೇಂದ್ರದಲ್ಲಿ ಇದ್ಲು. ಅಲ್ಲಿ ಅವಳೇ ಕೇಳ್ಕೊಂಡಿದ್ಲು ಅಂತ ವಿಚಾರ ಗೊತ್ತಾಯ್ತು ನನಗೆ. ಗಂಡಂಗೆ ಚಾಕು ಹಾಕಿರೋ ಕೇಸಲ್ಲಿ ವೈಯಕ್ತಿಕ ವಿಚಾರ ಅದು. ಅವ್ರ ಗಂಡ ಹೆಂಡತಿ ವಿಚಾರ ಏನಿರ್ಬೋದೋ ಗೊತ್ತಿಲ್ಲ, ಯಾಕೆಂದ್ರೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಆ ವಿಚಾರದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಆಗಿದೆ. ಆ ಕೇಸಲ್ಲಿ ಅಂಡರ್ ಟ್ರಯಲ್ ಅಲ್ಲಿ ಇದ್ಲು. ಆಮೇಲೆ ಅಂಡರ್ ಟ್ರಯಲ್ ಅಲ್ಲಿ ಇರ್ಬೇಕಾದ್ರೆ ಇದಕ್ಕೇನ್ ಹೇಳ್ತಾರೆ, ಪ್ರೈವೇಟ್ ಕಟ್ತಾರಲ್ಲ ಅದಕ್ಕೇನ್ ಹೇಳ್ತಾರೆ, ಕರಾಸ್ಪಾಂಡೆಂಟ್ಸ್ ಕಟ್ಟಿ SLC ಪಾಸ್ ಮಾಡ್ಕೊಂಡ್ಲು.
ಆ ನಂತರ ದಿನಗಳಲ್ಲಿ ಅಂಗನವಾಡಿಗೆ ಸೇರ್ಕೊಂಡಾದ್ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಅಂಗನವಾಡಿಲಿ ಕೆಲಸ ಮಾಡಿದ್ಲು. ಆ ಸಮಯದಲ್ಲಿ ಕೂಡ ಎಲ್ಲಾ ಮಹಿಳಾ ಸಂಘ ಸಂಸ್ಥೆಗಳ ಜೊತೆ ಒಡನಾಡ ಐತೆ ಅವಳಿಗೆ. ಆಮೇಲೆ ಯಾರೋ ಒಬ್ರು ಕ್ರಿಶ್ಚಿಯನ್ಸ್ ಒಬ್ಬನ ಅವ್ನು ಬಿಟ್ಟು ಹೋದ್ಮೇಲೆ ಇಲ್ಲೊಬ್ಬರು ಯಾರನ್ನೋ ಸೆಕೆಂಡ್ ಒಪಿನಿಯನ್ ಮೇಲೆ ಇದ್ಲು. ಅವನನ್ನ ಸಣ್ಣ ಮಕ್ಕಳು ಅಪ್ಪ ಅಂತ ಕರೀತಿದ್ದು, ಚರ್ಚ್ಗೆ ಹೋಗ್ತಿದ್ಲು ಅವಳು. ಕ್ಯಾರೆಕ್ಟರ್ ವಿಚಾರ ಒಪಿನಿಯನ್ ಇಲ್ಲ, ಒಳ್ಳೆ ಒಪಿನಿಯನ್ ಇಲ್ಲ. ಹೇಳ್ದಲ್ಲ, ಕ್ರಿಮಿನಲ್ ಮೈಂಡ್ ಅಂಡ್ ಕ್ರಿಮಿನಲ್ ನೇಚರ್. ಅದರಲ್ಲಿ ವಾಕ್ಚಾತುರ್ಯ ಇದೆ, ಯಾರನ್ನ ಬೇಕಾದ್ರೆ ಎದುರಿಸ್ತೀನಿ ಅನ್ನೋದು ಫ್ರೀ ಮೈಂಡ್ ಅಲ್ಲಿ ಮಾತಾಡ್ತಾಳೆ. ಒಂದು ಬೆಂಬಲ ಇರಲೇಬೇಕಲ್ಲ ಸರ್. ಈಗ ನಾವು ಒಂದು ಸತ್ಯವಾಗಿದೀವಿ ಅಂದ್ರೆ ಧೈರ್ಯ ಇರುತ್ತೆ. ಅದನ್ನ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು. ತಪ್ಪಿಸ್ತಸ್ಥರು ಯಾರೇ ಆಗ್ಲಿ ಪನಿಷ್ಮೆಂಟ್ ಕೊಡಬೇಕು. ಬಿಟ್ಟು ಯಾರೋ ಹೇಳ್ದವ್ರ ಮಾತೆಲ್ಲ ಕೇಳ್ಕೊಂಡು ಸಾಕ್ಷಿ ಆಧಾರ ಇಲ್ದೇನೆ ನಾನು ಏನೋ ನನ್ನ ಮನ್ಸಿಗೆ ಬಂದದ್ದು ಹೇಳಿದ್ರೆ ತಗೊಂಡು ಕೂತ್ಕೊಳ್ಳೋದಲ್ಲ. ಅದನ್ನ ಈಗಾಗಲೇ ಹೇಳಿದ್ರಿ ನೀವು, ಯಾರ 4-5 ಮೋಟರ್ ವೆಹಿಕಲ್ ಬಂದ್ರು ಅಂತ, ನೆಕ್ಸ್ಟ್ ಹೇಳ್ತಾಳೆ ಇಲ್ಲ ಕಾರಲ್ಲೇ ತಕೊಂಡು ಹೋದ್ಲು ಅಂತ. ಆ ಸಂದರ್ಭದಲ್ಲಿ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಆ ಸಂದರ್ಭದಲ್ಲಿ ಯಾಕೆ ಬೇರೆಯವ್ರಿಗೆ ಮಾಹಿತಿ ಕೊಡ್ಲಿಲ್ಲ ಅವಳು? ಬೇಡ, ಯಾರೋ ಒಬ್ಬ ಕಾನ್ಸ್ಟೇಬಲ್ ಡ್ಯೂಟಿ ಮಾಡ್ತಿರ್ತಾರೆ, ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಿತ್ತು. ಧರ್ಮಸ್ಥಳ ಯಾರ ಗಣ್ಯ ವ್ಯಕ್ತಿಗಳು ಹೇಳ್ಬೋದು, ಯಾರ ಬಡ್ಕೊಂಡು 4 ಜನ ಕ್ರೂಡ್ ಗುಂಪು ಸೇರಿಸಬಹುದಿತ್ತು. ಸಾಕಷ್ಟು ಅವಕಾಶಗಳಿತ್ತು. ಬೇಡ, ಅದು ಬೇಡ. ಈ ಹುಡುಗಿದು ವಿಚಾರ ಪಬ್ಲಿಸಿಟಿ ಆದಾಗ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಸೌಜನ್ಯ ಕೇಸ್ ಬಂದಾಗ ಯಾಕೆ ಅದು ಆಗೇನು ಅನ್ಕಾನ್ಸ್ಟಿಟ್ಯೂಷನ್ ಆಗಿತ್ತಾಗ ರಾಜ್ಯಕ್ಕೆ ಗೊತ್ತಾದಾಗ ಯಾಕೆ ಆಗ ಹೋಗಿ ಈ ಬಗ್ಗೆ ನಾನು ನೋಡಿದ್ದೀನಿ, ಸಾಕ್ಷ್ಯ ಕೊಡ್ತೀನಿ, ನನ್ನ ಹತ್ರ ಸಾಕ್ಷ್ಯಾಧಾರ ಇದೆ. ಈ ದೇಶದಲ್ಲಿ ಬಾಯಿ ಮಾತಿನ ಬರೀ ಯಾವುದೇ ಆಧಾರ ಇಲ್ಲದೇನೆ ಬಾಯಿ ಮಾತಿನ ಆಧಾರದ ಮೇಲೆ ಕ್ರಮ ಕೈಗೊಳ್ಳೋಕೆ ಅವಕಾಶ ಇದೆಯಾ? ಇವ್ರಿಗೆ ಏನಾದ್ರು ಪ್ರಚಾರದ ಗೀಳಿರ್ಬೋದಾ ಅಂತ? ಇಲ್ಲ ಸರ್, ಪ್ರಚಾರದ ಗೀಳು ಏನಿಲ್ಲ. ಇವತ್ತು ಅದೇ ಹೇಳ್ತಲ್ಲ, ಕ್ರಿಮಿನಲ್ ಮಾಡಿ ಕ್ರಿಮಿನಲ್ ನೇಚರು. ಯಾರೋ ಆಮಿಷ